ಗುರುಪಿತ ಆಚಾರ್ಯರೇ, ಸುಯೋಧನ, ಗುರು ದ್ರೋಣರೇ, ಚಿಕ್ಕಪ್ಪ ವಿದುರ ಮಹಾಶಯರು, ದುರ್ಯೋಧನ, ನನ್ನ ಸೋದರ ಮಾವ ಶಕುನಿ, ನನ್ನ ಪ್ರಾಣಮಿತ್ರ ಕರ್ಣ ಹಾಗೂ ನನ್ನ ಪ್ರಿಯ ಸಹೋದರ ದುಶ್ಯಾಸನ, ಅಗ್ರಜ, ಇವರೆಲ್ಲರ ಬೆಂಬಲ ಎನಗಿರುವಲ್ಲಿ ಬಲ್ಲರೆ ಮೆರವೆ ಸುಖದಿ ಇದರ ಏಳು ಬಲ್ಲ ಬಲ್ಲರೆ ಬಲ್ಲು ಸಾಹಸದಿಂದಲಿ ಬಲ್ಲರೆ ಮೆರವೆ ಸುಖದಿ. ಸಹೋದರ ದುಶ್ಯಾಸನ, ಅಗ್ರಜ, ಬಲ್ಲರೆ ಮೆರವೆ ಸುಖದಿ ಇದರ ಏಳು ಬಲ್ಲ ಬಲ್ಲರೆ ಬಲ್ಲು ಸಾಹಸದಿಂದಲಿ ಬಲ್ಲರೆ ಮೆರವೆ ಸುಖದಿ. ವೀರ ಧೀರರಲ್ಲಿ ಕನ್ನಗುಣ ನೆನೆಸಿ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯ ವೀರ ಧೀರರಲ್ಲಿ ಕನ್ನಗುಣ ನೆನೆಸಿ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯ ವಿರುದ್ಧ ಉದರಯೊಳು ಸುಖದಲ್ಲಿ ಬಾಳ್ವೆ ನಿರುದ್ಧ 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 ಉದರಯೊಳು ಸುಖದಲ್ಲಿ ಬಾಳ್ವೆ ಬಲ್ಲರೆ ಮೆರವೆ ಸುಖದಿ ಇದರ ಏಳು ಬಲ್ಲ ಬಲ್ಲರೆ ಬಲ್ಲು ಸಾಹಸದಿಂದ ಬಲ್ಲರೆ ಮೆರವೆ ಸುಖದಿ. ಭೀಷ್ಮ ದ್ರೋಣ ಅಂಗದಿ ಪ್ರಕರಣ ಭೀಷ್ಮ ದ್ರೋಣ ಅಂಗದಿ ಪ್ರಕರಣ ದುಶ್ಯಾಸನನೇ ಶಕುನಿಗಳಿವರು ದುಶ್ಯಾಸನರೇ ಶಕುನಿಗಳಿವರು ಬೆಂಬಲವೆನಗಿದ್ದರ ಎಳ್ಳು ನಾಳ್ವೆ ಬೆಂಬಲವೆನಗಿದ್ದರ ಎಳ್ಳು ನಾಳ್ವೆ ಪರಿ ಪರಿ ವಿಧಗಳು ಸುಖದಲ್ಲಿ ಬಾಳ್ವೆ 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 ಬಲ್ಲರೆ ಮೆರವೆ ಸುಖದಿ ಇದರ ಏಳು ಬಲ ಬಲ್ಲರೆ ಬಲ್ಲು ಸಾಹಸದಿಂದ ಬಲ್ಲರೆ ಮೆರವೆ ಸುಖದಿ. ಸಾರಿ ಭುಜ ಬಲ ಪರಕ್ರಮ ತೋರಿ ಎಂಗನ ಮುಖದೊಳ್ಳು ನಾವು ಬೀರಿ ಹಠ ಮಾಡಿ ಸಾರಿ ಭುಜ ಬಲ ಪರಕ್ರಮ ತೋರಿ ಎಂಗನ ಮುಖದೊಳ್ಳು ನಾವು ಬೀರಿ ಹಠ ಮಾಡಿ ಹರಿಗಳ ಸಿರಗಳ ತರನಿಗೆ ಉರುಳಿವೆ ಹರಿಗಳ ಸಿರಗಳ ಧರಣಿಗೆ 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 ಉರುಳಿವೆ ಬಲ್ಲರೆ ಮೆರವೆ ಸುಖದಿ ಇದರ ಏಳು ಬಲ ಬಲ್ಲರೆ ಬಲ್ಲು ಸಾಹಸದಿಂದ ಬಲ್ಲರೆ ಮೆರವೆ ಸುಖದಿ ಬಲ್ಲರೆ ಮೆರವೆ ಸುಖದಿ ಬಲ್ಲರೆ ಮೆರವೆ ಸುಖದಿ. ಗುರುಪಿತ ಆಚಾರ್ಯರೇ, ಗುರು ದ್ರೋಣರೇ ಹಾಗೂ ಕೌರವ ಪಕ್ಷೀಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಅರಣ್ಯದಲ್ಲಿ
ಅನಾಗರಿಕರಂತೆ ಬೆಳೆಯುತ್ತಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ, ಅರಣ್ಯದಲ್ಲಿ ಗೆಡ್ಡೆ ಗೆಣಸು ತಿಂದುಕೊಂಡ ಸತ್ತು ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು. ಸುಯೋಧನ, ಪಾಂಡವರಿಗೆ ಕೊಡಬಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ಯುದ್ಧವೇ? ಯುದ್ಧ? ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು ತಾತ, ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು? ಅಗ್ರಜ, ನಮ್ಮ ಅಂಗರಾಜನಾದ ವೀರಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅದರ ಚಿಂತೆ ನಮಗೇತಕ್ಕೆ? ಏನು ಪುರುಷೋತ್ತಮನೇ? ಪುರುಷೋತ್ತಮ? ಅವ ಯಾವ ಪುರುಷೋತ್ತಮ? ಅವ ಯಾರಿಗೆ ಪುರುಷೋತ್ತಮ? ಅವತ್ತು ನೇರವಾಗಿ ನನ್ನ ಅರಮನೆಗೆ ಬರುವನೆಂದು ವಿವಿಧ ಭಕ್ಷ್ಯ ಭೋಜನ ಸಿದ್ಧಪಡಿಸಿದ್ದೆ. ಬಾರದೆ ಹೋದ, ಹೋಗಲಿ ಬಿಡಿ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅಂತಹವರನ್ನು ಈ ಸಭೆಯಿಂದ ಹೊರಹಾಕಬೇಕಾದೀತು. ಎಚ್ಚರ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳದವರು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಲ್ಲ. ಯಾರದು ಮಾತನಾಡುತ್ತಿರುವುದು? ಚಿಕ್ಕಪ್ಪ ವಿದುರ ಮಹಾಶಯರು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಅದನ್ನು ನಾನು ನಡೆಸಿಕೊಡಬೇಕೆ? ಸಾಕು, ಸುಮ್ಮನಿರಿ. ಸುಯೋಧನ, ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಆದ್ದರಿಂದ ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು. ಯೋಚಿಸಿ ನೋಡು ಕೌರವೇಶ್ವರ, ಯೋಚಿಸಿ ನೋಡು. ಸಹೋದರ ಅಗ್ರಜ, ಹಿರಿಯನು ಸಕಲ ವೀರನ ಪರಿವೃತ್ತರಾದ ಈ ಚಕ್ರವರ್ತಿಗೆ ಬರುವ ದಾಸೀಪುತ್ರ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರ ಕೂಡಲೇ ಈ ಸಭೆಯಿಂದ ಆಚೆಗೆ ದೂಡು. ಎಲ್ಲವೋ ದಾಸಿಪುತ್ರ ವಿದುರ, ಏನ ನುಡಿದೆಯ ಜ್ಞಾನ ರೈತನೇ ನೀ, ಮರ್ತನಂತೇನ ನುಡಿದೆಯ ಜ್ಞಾನ ರೈತನೇ ನೀ. ಏನ ನುಡಿದೆಯ ಜ್ಞಾನ ರೈತನೇ ನೀ, ಮರ್ತನಂತೇನ ನುಡಿದೆಯ ಜ್ಞಾನ ರೈತನೇ ನೀ. ಕರೆಯದೆ ಸಭೆಗಾಗಮಿಸಿದೆಯ ಕಾಟನ ಜರಿ ಬಂದಾವೆಯ ವಿದುರ ಮಹಾಶಯ. ಕರೆಯದೆ ಸಭೆಗಾಗಮಿಸಿದೆಯಾದರೂ ಕಾಟನ ಜರಿ ಬಂದಾವೆ. ಯಾರೋ ಭಕ್ತೋಸದಿಂದಲೂ ಈ ಪರಿವೀರ ಗೌರವೇಶ್ವರನ ಜರಿದು. ಯಾರೋ ಭಕ್ತೋಸದಿಂದಲೂ ಈ ಪರಿವೀರ ಗೌರವೇಶ್ವರನ ಜರಿದು. ಮೀರಿದ ಶಬ್ದಗಳಾಡಿದೆಯೋ ಹಬ್ಬಳಿಸುವೆ ಈ ಗದಾ ದಂಡನಿ. ಶಬ್ದಗಳಾಡಿದೆಯೋ ಹಬ್ಬಳಿಸುವೆ ಈ ಗದಾ ದಂಡನಿ. ಏನ ನುಡಿದೆಯ ಜ್ಞಾನ ರೈತನೇ ನೀ, ಮರ್ತನಂತೇನ ನುಡಿದೆಯ ಜ್ಞಾನ ರೈತನೇ ನೀ. ಎಲಗೆಲವೋ ದಾಸಿಪುತ್ರ ವಿದುರ, ಏನು ಹೇಳಿದೆ? ಯಾವುದು ನ್ಯಾಯ, ಯಾವುದು ಅನ್ಯಾಯ? ಕರೆಯದೆ ಸಭೆಗೆ ಆಗಮಿಸಿದ್ದಲ್ಲದೆ ನಮ್ಮಣ್ಣನ ವಿರುದ್ಧ ಮಾತನಾಡಿದ ನೀನು ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಹೇಳುವೆನು ಕೇಳು. ವರಭೀಮನಂದು ರಾಜಸಭೆಯೋಳ್ ಲೋಕಭೀಕರ ಪಂಥ ಗೈದನೆಂದು ತಡೆದು ಕಾಯಲು ಗಳಿಸೆ. ತಡೆದು ಕಾಯಲು ಗಳಿಸೆ. ಈ ವಿಕ್ರಜ ಮುರಿದಿಡುವೆ ಈ ಕ್ಷಣದಿ ಮರುಳೇ.
ನನ್ನೊಂದು ಸಭೆಯಿಂದ ಹೊರಡುವುದಷ್ಟು ಸಾಮರ್ಥ್ಯ ಉಂಟಾಯಿತೆ ಅವಿವೇಕಿ. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಳೆಯನ್ನು ಪ್ರಹಾರಿಸಿ ಕೊಲ್ಲುವಾಗ ಆ ಪ್ರಹಾರವನ್ನು ಉಪಸಂಹರಿಸಲೆಂದು ಇಟ್ಟುಕೊಂಡಿದ್ದ ಈ ನನ್ನ ವಿಷ್ಣು ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಪರಮಾತ್ಮ, ನನ್ನನ್ನು ಕ್ಷಮಿಸಿ ಕಾಪಾಡು. ಪ್ರಮಾದವಾಯಿತು. ದುರ್ಯೋಧನ ಪೂಜನಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ? ಉಬ್ಬುಬ್ಬಿ ಮೆರೆದ ಕೊಬ್ಬಿದ ಪಾಂಡವರ ಕುರುವೀರ ಕರ್ಣನಿಗೆ ಸರಿ ಸಾಟಿಯಾರಿಕನು. ಉಬ್ಬುಬ್ಬಿ ಮೆರೆದ ಕೊಬ್ಬಿದ ಪಾಂಡವರ ಕುರುವೀರ ಕರ್ಣನಿಗೆ ಸರಿ ಸಾಟಿಯಾರಿಕನು. ಧಿಕ್ಕಾರವನ್ನು ಸಹಿಸನ ಕುಟಿಲದಲ್ಲಿ ಧಿಕ್ಕಾರವನ್ನು ಸಹಿಸನ. ಸರ್ಪೋಸ್ತದ ಹುಟ್ಟಿಗೆ ಸರಿ ಸಾಟಿಯಾರಿಗನು. ಕೃಷ್ಣ ನೋಡಿದ ನುಡಿಯು ಎಲ್ಲವೂ ಮನದೊಳಗೆ. ಸರ್ಪೋಸ್ತದ ಹುಟ್ಟಿಗೆ ಸರಿ ಸಾಟಿಯಾರಿಗನು. ಕೃಷ್ಣ ನೋಡಿದ ನುಡಿಯು ಎಲ್ಲವೂ ಮನದೊಳಗೆ. ಧಿಕ್ಕಾರವನ್ನು ಸಹಿಸೆನ ಕುಟಿಲದಲ್ಲಿ ಧಿಕ್ಕಾರವನ್ನು ಸಹಿಸೆನ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಮಾಧವನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅಂತಹವರನ್ನು ಈ ಸಭೆಯಿಂದ ಹೊರಹಾಕಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಹೇಳಿದಲ್ಲವೇ? ಸಿದ್ಧವಾಗಿದೆಯೋ? ಸಿದ್ಧವಿರುವುದು ಅಗ್ರಜ. ಎಲ್ಲಿ ಕೊಡು. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಸ್ವೀಕರಿಸುವ ಅಗ್ರಜ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿದ್ದರು. ಈ ದುರ್ಯೋಧನನು ಮದಾಂಧನಾಗಿ ಕುಳಿತಿರುವುದು. ಇರಲಿ, ತಾನಾಗಿ ಬಂದು ನನ್ನ ಪಾದಗಳಿಗೆ ಮಣಿಯುವಂತೆ ಮಾಡುವೆನು. ಯೋಗಮಾಯಿ, ಜಾಗೃತಳಾಗು. ಚಕ್ರವರ್ತಿ, ಭಾರತಕುಲ ಚಕ್ರವರ್ತಿಯಾಗಬೇಕಾಗಿರುವ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರಿಶೀಲಿಸಿದ ಮಾತ್ರಕ್ಕೆ ಈ ನಿನ್ನ ಪಾದಗಳಿಗೆ ಬಿದ್ದು ನಮಸ್ಕರಿಸಿದೆಂದು ಎಂದಿಗೂ ಹೆಮ್ಮೆಗೊಳ್ಳಬೇಡ. ಗೋಪಾಲಕನಾಗಿ ಗೋಗಳನ್ನು ಕಾದಿದ್ದಾಯಿತು. ವಿವಿಧ ಭಂಗಿಗಳ ತೋರಿ ಗೋಪಿಕಾಂಗಣಿಯರ ಮನಸ್ಸಲ್ಲಿದ್ದಾಯಿತು. ಚೋರತನದಿಂದ ಬೆಣ್ಣೆ ಮುತ್ತುಗಳನ್ನು ಕದ್ದು ತಿಂದದ್ದಾಯಿತು. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆ ಎಂದು ತಿಳಿ. ನಿನಗಲ್ಲ, ಬಂದವನು ಹೇಗಿದ್ದರೂ ಬಂದಿರುವೆ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ವಿನೋದವಲ್ಲವೇ? ಅಂತೆಯೇ ನಮ್ಮ ರಾಜನರ್ತನವನ್ನು ನೋಡುವಂತೆ ಯಾರಲ್ಲಿ ನಮ್ಮ ರಾಜನರ್ತಿಗರನ್ನು ಬರಮಾಡಿ. ಚಾನೋ ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ,
ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀರ ಕರುನಾಳು ಕುರು ಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಗರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಪಾವನ ಹಿತದಿ ಚತುರ ಸೋದರ ಪಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಈ ಜಗಬಲ್ಲ ಎಲ್ಲವ ಬಲ್ಲವ ಈ ಜಗಬಲ್ಲ ಲವ ಬಲ್ಲವ ಈ ಜಗಬಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳು ಕುರು ಭೂಪ ರಾಜೇಶ್ವರ ತದಗಿನದು ಕುರು ವಂಶ ಕುಲ ತಿಲಕ ಮಕುಟೇಶ್ವರಾದೀರ ಕರುನಾಳು ಕುರು ಭೂಪ ರಾಜೇಶ್ವರ ಸಹೋದರ ಸಮರಸಲ್ಲದು ಎಂದು ಹುಸಿನೆಗೆಯ ಹೊರಹೊಮ್ಮಿ ಸಮರಸಲ್ಲದು ಎಂದು ಹುಸಿನೆಗೆಯ ಹೊರಹೊಮ್ಮಿ ಸಂಧಿಯಾಚಿಸ ಬಂದಿಹನು ಕೃಷ್ಣ ಕುರುನಂದನರೋಳ್ ಕುಶಲದು ಸಂಧಿಯಾಚಿಸ ಬಂದಿಹನು ಕೃಷ್ಣ ಕುರುನಂದನರೋಳ್ ಕುಶಲದು ನೀಲವರ್ಣನ ಮೌನ ರೂಪ ಏನಾನಂದ ಕೃಷ್ಣ ಮುಕುಂದ ದೇವಕಿ ಕಂದ ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಹುದ ನಿಲ್ದ ಆದವ ಜಗವಿಹುದ ನಿಲ್ದ ಜಗವಿಹುದ ನಿಲ್ದ
ಮಾಧವ ಜಗವಿಹುದನಿಲ್ಲ. ನರ್ತಕಿಯರೇ, ಕೃಷ್ಣ ಏನಂದಿರಿ? ಮತ್ತೆ ಹೇಳಿ. ಜಗವಿಹುದು ನಿಲ್ದ ಸುಯೋಧನ ಜಗವಿಹುದು ನಿಲ್ದ. ಮಲ್ಲರಲ್ಲಿ ಮಲ್ಲ ಎಲ್ಲವನು ಬಲ್ಲ, ಮಲ್ಲರಲ್ಲಿ ಮಲ್ಲ ಎಲ್ಲವನು ಬಲ್ಲ. ನಿನಗಾರು ಸಮರಿಲ್ಲ ಇದರೆಯಲ್ಲಿ, ನಿನಗಾರು ಸಮರಿಲ್ಲ, ನಿನಗಾರು ಸಮರಿಲ್ಲ ಇದರೆಯಲ್ಲಿ, ನಿನಗಾರು ಸಮರಿಲ್ಲ. ತಗದಿ ಮಿದಗ ಜನ ತಗದಿ ಮಿದಗ ಜನ ತಗದಿ ಮಿದಗ ಜನ ತಾಮ್ ತಾಮ್ ತಾ. ನಿನಗಾರು ಸಮರಿಲ್ಲ ಇದರೆಯಲ್ಲಿ, ನಿನಗಾರು ಸಮರಿಲ್ಲ. ಇಂಥ ವೀರರನು ನಾ ತುಂಬಿದ ಸಭೆಯೊಳು ಸಂತಸಗೊಳಿಸಲು, ಇಂಥ ವೀರರನು ನಾ ತುಂಬಿದ ಸಭೆಯೊಳು ಸಂತಸಗೊಳಿಸಲು. ಅವರಾಗದಲ್ಲಿ ವರ್ಣಿಪುದೋ ನಿಲ್ಲ, ಅವರಾಗದಲ್ಲಿ ವರ್ಣಿಪುದೋ ನಿಲ್ಲ. ಆವ ಸಂಗೀತ ಹಾಡಿಕೊಂಡಾಡುವುದೋ, ಆವ ಸಂಗೀತ ಹಾಡಿಕೊಂಡಾಡುವುದೋ. ಸಾರ್ವಭೌಮ ನಿನ್ನ ಚಲವ ನೆಲದ ಸಭೆಯೋಳ್ ಹೊಗಳಿ ಅವರಾಗದಲ್ಲಿ ವರ್ಣಿಸಲಿ. ಭಲೆ ಭಲೆ. ಮುರಾರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬೇಕು. ತಿಳಿಸುವೇನೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಹೋದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದ್ದೆಂಬುದನ್ನು ತಾವು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು, ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ, ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘವನ್ನು ವೈರ್ಯವನ್ನು ಮರೆಯಲು ಪಾಂಡುನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟ ದ್ಯೂತ ಇವೆಲ್ಲದಕ್ಕಿಂತಲೂ ಮೇಲಾಗಿ ತುಂಬಿದ ರಾಜಸಭೆಯಲ್ಲಿ ಮಾನ್ಯ ದ್ರೌಪದಿಯ ವಸ್ತ್ರಾಪಹರಣ, ಸಹೋದರ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಯೋಚಿಸಿ ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ,
ಯಾತಕ್ಕೆ ಗುರುದ್ರೋಣರೇ ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ ಕಪಟ ವಂಚನೆ ಮೋಸ ಅಟ್ಟಹಾಸ ಅರಸು ಕುಲ ಧರ್ಮ ನಸಿಸಿತೆ ಮಹಾರಾಜ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಧರಣಿಯಾಳಿದವರೆಲ್ಲ ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಸಹೋದರ ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಗದೇವ ಯಮಸುತ ಭೀಮಾರ್ಜುನನ ಕುಲ ಸಗದೇವ ಸಾಮಾನ್ಯರೆಂದರಿತು ದುಡುಕಬೇಡ ಸಮಭಾಗವನಿಟ್ಟು ಸುಖದಿ ಬಾಳೈ ಸುಯೋಧನ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನೂ ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುಡುಕಿನ ದುಗುಡವ ತೊರೆ ನೀದರಣಿ ಬಾ ದುಡುಕಿನ ದುಗುಡವ ತೊರೆ ನೀದರಣಿ ಬಾ ಧರೆಯೊಳು ಖ್ಯಾತಿಯ ಪಡೆ ನೀ ಕುರುಪ ಧರೆಯೊಳು ಖ್ಯಾತಿಯ ಪಡೆ ನೀ ಕುರುಪ ದುಡುಕಿನ ದುಗುಡವ ತೊರೆ ನೀ ಧರಣಿ ಬಾ ನೀಡು ಸಂತಸದೆ ಪುರವೈರಿಗೆ ಶಾಂತಿ ನೀಡು ಸಂತಸದೆ ಪುರವೈರಿಗೆ ಶಾಂತಿ ನೀಡು ಸಂತಸದಿ ಪುರವೈರಿಗೆ ಶಾಂತಿ ನೀಡು ಸಂತಸದಿ ಪುರವೈರಿಗೆ ಶಾಂತಿ ಹಿತವಾ ಬಯಸುವ ಹಿರಿಯರುಳು ದುಡುಕಿನ ದುಗುಡವ ತೊರೆ ನೀ ಧರಣಿ ಬಾ ಸಾಧಿಸದಿರೋ ಛಲ ವೈರವ ಮರೆತು ಸಾಧಿಸದಿರೋ ಛಲ ವೈರವ ಮರೆತು ಸಾಧಿಸದಿರೋ ಛಲ ವೈರವ ಮರೆತು ಸಾಧಿಸದಿರೋ ಛಲ ವೈರವ ಮರೆತು ಜ್ಞಾತಿಗಳೆನಿಸಿದ ಪಾಂಡು ತನುಜರೋ ಜ್ಞಾತಿಗಳೆನಿಸಿದ ಪಾಂಡು ತನುಜರೋ ದುಡುಕಿನ ದುಗುಡವ ತೊರೆ ನೀ
ದುಡುಕಿನ ದುಗುಡವ ತೊಡೆ ನೀ ಧರಣಿ ಬಾ. ಕುಮಾರ ಸುಯೋಧನ, ಪಾಂಡವರೇ ಬರವಾದ ಅರ್ಧರಾಜ್ಯವನ್ನು ಕೊಟ್ಟು ಆಧರಿಸು ಸುಯೋಧನ. ತಾತ, ರಾಜ್ಯದ ವಿಚಾರವೇ ತಾವು. ದುರ್ಯೋಧನ ಮತ್ಸರ ಬೇಡೈ, ವಸ್ತ ದುರ್ಯೋಧನ ಮತ್ಸರ ಬೇಡೈ, ಅನುಜರಣಿನಗೆ ಗಣ ಆಕ್ರೋಶ, ಅನುಜರಣಿನಗೆ ಗಣ ಆಕ್ರೋಶ, ದನಕನಕಾದಿಗಳ್ ಮನುಜಗೆ ಸಿರವೆ, ದನಕನಕಾದಿಗಳ್ ಮನುಜಗೆ ಸಿರವೆ, ವಸ್ತ ದುರ್ಯೋಧನ ಮತ್ಸರ ಬೇಡೈ, ವಸ್ತ ದುರ್ಯೋಧನ ಮತ್ಸರ ಬೇಡೈ. ಒಡಲಾಳದ ದುರ್ಗುಣಗಳ ತ್ಯಜಿಸಿ ಕಡಲ ಚಯನ ಶ್ರೀ ಕೃಷ್ಣನ ಮನದ, ಒಡಲಾಳದ ದುರ್ಗುಣಗಳ ತ್ಯಜಿಸಿ ಕಡಲ ಚಯನ ಶ್ರೀ ಕೃಷ್ಣನ ಮನದ, ದೃಢ ನಿರ್ಧಾರವ ಅನುಸರಿಸಿದೊಡೆ ನಿರ್ಧಾರವ ಅನುಸರಿಸಿದೊಡೆ, ಒಡವಿಯ ಕ್ಷೇಮದಿಂದಿರಬಹುದಾದರಿನ್, ಒಡವಿಯ ಕ್ಷೇಮದಿಂದಿರಬಹುದಾದರಿನ್, ಅನುಜರಿಗೆ ಅರ್ಧ ರಾಜ್ಯವ ಕೊಡುನಿ, ಅನುಜರಿಗೆ ಅರ್ಧ ರಾಜ್ಯವ ಕೊಡುನಿ, ರಾಜ್ಯವ ಕೊಡುನಿ, ರಾಜ್ಯವ ಕೊಡುನಿ. ವಸ್ತ ದುರ್ಯೋಧನ ಮತ್ಸರ ಬೇಡೈ, ವಸ್ತ ದುರ್ಯೋಧನ ಮತ್ಸರ ಬೇಡೈ. ವಸ್ತ ದುರ್ಯೋಧನ, ಶಾಂತಿ ಸಂಧಾನಕ್ಕಾಗಿ ಬಂದವರನ್ನು ಸಮರೋತ್ಸಾಹಕರನ್ನಾಗಿ ಮಾಡಬೇಡ, ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ನಿನ್ನ ಅನ್ಯರೇ, ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ, ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯ ಭಾಗವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ಗುರು ದ್ರೋಣರೇ, ಸುಯೋಧನ, ರಾಜ್ಯದ ವಿಚಾರ ತಾವು ಸಹ. ಸುಯೋಧನ, ಯಾರದು ಮಾತನಾಡುತ್ತಿರುವುದು? ಚಿಕ್ಕಪ್ಪ ವಿದುರ ಮಹಾಶಯರು. ನನಗೆ ಉಪದೇಶ ಮಾಡುವಲ್ಲಿ ನೀವು ಒಬ್ಬರೇ. ನಡೆಯಲಿ ನಿಮ್ಮ ಅರಣ್ಯ ರೋಧನೆ. ಹೌದು ಸುಯೋಧನ, ನನ್ನದು ಅರಣ್ಯ ರೋಧನವೇ. ಏನು ಮಾಡಲಿ, ನಿನ್ನಂಥವರಿಗೆ ಉಪದೇಶ ಮಾಡಬಾರದೆಂದು ಗುರು ಹಿರಿಯರು ಹೇಳಿದ್ದಾರೆ. ಆದರೆ ನಾನೀಗ ಸುಮ್ಮನಿದ್ದರೆ ನನಗೆ ದೋಷವು ಸಂಭವಿಸುವುದು. ಕುಮಾರ, ನೀನೀಗ ಯೌವನ ಮದದಿಂದ ಗರ್ವಿತನಾಗಿರುವೆ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಉಪದೇಶವು ನಿನಗೆ ಕೇಳಿಸುವುದಿಲ್ಲ. ಆದರೂ ಕುರುಪಿತಾಮಹ ಭೀಷ್ಮರು, ಗುರು ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮನು ಇವರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಾರೆ. ಆದರೆ ಸಂಧಿಗೆ ಇದು ಸುಸಮಯ. ಹಠದಿಂದ ಅದನ್ನು ಹಾಡು ಮಾಡಿಕೊಳ್ಳಬೇಡ. ನೀನು ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು ಸುಯೋಧನ. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ನಿಮಗಾಗಲಿ, ಗುರು ದ್ರೋಣರಿಗಾಗಲಿ, ಈ ಭೀಷ್ಮರಿಗಾಗಲಿ, ಅಥವಾ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡು ಬರುತ್ತಿದೆಯಲ್ಲವೇ? ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದೇ ಮಾತನಾಡುತ್ತಿರುವಿರಿ. ಕೃಷ್ಣ, ಮಹಾನುಭಾವನಾದ ನೀನು ಈ ನಿನ್ನ ದೂತತ್ವವನ್ನು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಅಂತೆಯೇ ಈ ನಿನ್ನ ಹೊಡಂಬಡುವ ಮಾತುಗಳಿಗೆ ಬೆರಗಾಗುವನಲ್ಲ ಈ ಶ್ರೀಲಂಕಮಲ್ಲ ಚಕ್ರೇಶ್ವರ. ನನ್ನ ನಾಡಿನಲ್ಲಿ ಅರಿಯುತ್ತಿರುವುದು ಶುದ್ಧ ಶಸ್ತ್ರ ರಕ್ತವೇ ಹೊರತು ಸ್ವಾಭಿಮಾನ ಶೂರತೆಯ ಒಳಕು ನೀರಲ್ಲ. ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪತ್ವವನ್ನು. ಏನು ಹೇಳಿದೆ?
ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಹಾಗಲ್ಲ. ಹೇಳುವೆನು ಕೇಳು ಕೃಷ್ಣ. ನನ್ನನ್ನೇ ಸದ ಬಡೆಯಬೇಕೆಂದ್ರು ಅಲ್ಲವೇ ಆ ನಿನ್ನ ಭಂಡ ಭೀಮ. ಅದು ದುರಾಗ್ರಹ. ಗೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದು ಪಂಥ ತೊಟ್ಟಿನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ. ಅದು ದುರಹಂಕಾರ. ನಿರಂತರವೂ ನಿನ್ನಂತಹ ಕಪಟೆಯ ಸ್ನೇಹವನ್ನು ನಿರಂತರವಾಗಿ ಮಾಡುತ್ತಿರಲ್ಲವೇ ಆ ನಿನ್ನ ನೀಚ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧ ದುಸ್ಯಾಸನ ಪುಡಿಗೈದು ಭರತ ಖಂಡದಲ್ಲೇ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಯೋಜನೆ ಮಾಡುತ್ತಿರಲ್ಲವೇ ಹಾ ನಿನ್ನ ಬಡ ಪಾಂಡವರು. ಅದು ದುರಾಗ್ರಹ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಕೊಚ್ಚಿಕೊಳ್ಳುತ್ತಿರಲ್ಲವೇ ಹಾ ನಿನ್ನ ನೀಚ ಪಾಂಡವರು. ಅದು ದುರಾಗ್ರಹ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ನಮ್ಮಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಸರವೋ. ಕಾಡಿಗೋಗಲಿ ನಾಡು ದೊರಕಲು ನೀಡಲಾಗಲಿ ರಾಜ್ಯವನ್ನು. ಕೃಷ್ಣ, ಕಾಡಿಗೋಗಲಿ ನಾಡು ದೊರಕಲು ನೀಡಲಾಗಲಿ ರಾಜ್ಯವನ್ನು. ವ್ಯರ್ಥ ಪಾಂಡವರ ಮೆಟ್ಟಿ ಮೆರೆಯುತ್ತಾ ಕುತ್ತಿಕೊಳ್ಳಲಿ ಧರೆಯೊಳಗೆ. ವ್ಯರ್ಥ ಪಾಂಡವರ ಮೆಟ್ಟಿ ಮೆರೆಯುತ್ತಾ ಕುತ್ತಿಕೊಳ್ಳಲಿ ಧರೆಯೊಳಗೆ. ಕುತ್ತಿಕೊಳ್ಳಲಿ ಧರೆಯೊಳಗೆ, ಕುತ್ತಿಕೊಳ್ಳಲಿ ಧರೆಯೊಳಗೆ. ಕೃಷ್ಣ, ಗರೆದು ಉಕ್ಕಿ ಬರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ಬರಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಕಾಡ್ಗಿಚ್ಚನ್ನು ಕಾಲಿನಿಂದ ಮೆಟ್ಟಿ ನಿಲ್ಲಬಲ್ಲೆ. ಎದುರು ಬಿದ್ದ ಎದುರಾಳಿಗಳ ಸೊಕ್ಕರಗಿಸಬಲ್ಲೆ. ಆದರೆ ಭ್ರಾತೃ ನಿಂದನೆಯನ್ನು ಮಾತ್ರ ಸಹಿಸುವುದಿಲ್ಲ ಕೃಷ್ಣ, ಸಹಿಸುವುದಿಲ್ಲ. ದಿಕ್ಕೆಟ್ಟು ದಿಕ್ಕಾಪಾಲರಾಗಿರುವ ಆ ನಿನ್ನ ಪಾಂಡವ ಸಮೂಹವನ್ನೇ ಅಡಗಿಸಬಲ್ಲ ಗಂಡೆದೆಯ ಗಂಡುಗಲಿಗಳು ನಾವೆಂದು ತಿಳಿ. ಕೃಷ್ಣ, ಆ ನಿನ್ನ ಭಂಡ ಭೀಮನ ರುಂಡವನ್ನು ಚೆಂಡಾಡಿ ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಹೀರಲು ಗಾಂಧಾರಿ ದೇವಿಯ ಗರ್ಭ ಸಂಜಾತನು, ಧೃತರಾಷ್ಟ್ರ ಮಹಾರಾಜನ ದ್ವಿತೀಯ ಪುತ್ರನು, ಅಣ್ಣನ ಆಜ್ಞಾಧಾರಕನು, ಶತ ಸೋದರರಿಗೆ ಅಗ್ರಜನಾದ ಈ ದುರ್ಯೋಧನ ಸಾರ್ವಭೌಮನ ಸಹೋದರನಾದ ಈ ದುಶ್ಯಾಸನ ಸದಾ ಸಿದ್ಧನಿರುವನೆಂದು ಆ ನಿನ್ನ ಪಾಂಡವರಿಗೆ ತಿಳಿಸು. ಕೃಷ್ಣ, ಬಾರಿಗೂ ಬಂದು ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿನ್ನ ಪುಂಡತನ ಇಂದಿಗೆ ಕೊನೆಯಾಗಿ ಹೋಗಲಿ. ಹೊರಡು, ಹೋಗಿ ನಿನ್ನ ಹೇಳಿ ಪಾಂಡವರಿಗೆ ತಿಳಿಸು. ಸಮರವೇ ಶತ ಸಿದ್ಧವೆಂದು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜೆಯನ್ನು ಕೇಳಲು ಬಂದಿರುವೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಲೂ ಒಪ್ಪುವುದಿಲ್ಲ. ಭಲೇ ಅಂಗಾಧಿಪ, ಯಾದವಾಗ್ರಿಯ ಕಂಠವು ಬೀರಂತಾಯಿತು ಈ ನಿನ್ನ ಸವಿನುಡಿಗಳಿಂದ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲೆ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಗಳು ಯೋಚಿಸುತ್ತಿರುವೆಯಲ್ಲವೇ? ಇದು ನಿನ್ನ ಧರ್ಮವೇನಯ್ಯ? ಏನು ಹೇಳಿದೆ ವಾಸುದೇವ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದೊಡೆ ದಾತನಾರೋ, ದೂತನಾದೊಡೆ ದಾತನಾರೋ,
ಹಿತವಾ ಫಲಿಸದೆ ಕಡೆಗೆ ಫಲಿಸುವುದೇ ಕೃಷ್ಣ. ಹಿತವ ಮರೆತೊಡೆ ಕೆಡಗಿ ಫಲಿಸುವುದೇ ಮುಂದೆ ಬರ್ಪುದು ವೀರ ಸಮರ. ಆ ಅರ್ಜುನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನವನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಲೂ ಒಪ್ಪುವುದಿಲ್ಲ. ಬೀದಂತಾಯಿತು ಈ ನಿನ್ನ ಸವಿ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮಧೋನ್ನತ್ತರಾದ ಇವರೊಡನೆ ಮಾತನಾಡುವುದೇನು ಚುತ. ಆದರೂ ಒಂದು ಮಾತು ಹೇಳುವೆನು. ಸಾರಿ ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯಂ, ಸಾರಿ ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯಂ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯಂ, ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯಂ, ತೋರು ನೀ ಜ್ಞಾತಿಯರೊಳ್ ಮೈತ್ರಿ ಭಾವವ, ತೋರು ನೀ ಜ್ಞಾತಿಯರೊಳ್ ಮೈತ್ರಿ ಭಾವವ, ಹೋಗಾಟವರ ದೇಶಕ್ಕೆ ಮೂಲ ಗುರು. ತೋರು ನೀ ಜ್ಞಾತಿಯರೊಳ್ ಮೈತ್ರಿ ಭಾವವ, ತೋರು ನೀ ಜ್ಞಾತಿಯರೊಳ್ ಮೈತ್ರಿ ಭಾವವ, ಸಹನೆ ಕೆಣಕಿ ಮೀರಿ ಮೆರೆಯ ಬೇಡವೆನುತ, ಸಹೋದರರ ಸಹನೆ ಕೆಣಕಿ ಮೀರಿ ಮೆರೆಯ ಬೇಡವೆನುತ, ಸಾರಿ ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯಂ, ಸಾರಿ ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯಂ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯಂ, ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ, ಗುರುದ್ರೋಣ ವಿದುರ ಭೀಷ್ಮಾದಿ ಹಿರಿಯರಂ, ನೆರೆದ ಸಭೆಯೊಳಗೆ ಜರಿದಾಡಬಹುದೇ, ನೆರೆದ ಸಭೆಯೊಳಗೆ ಜರಿದಾಡಬಹುದೇ, ಹಠ ಮಾಡದೆಯನ್ನ ದಿಟ ನುಡಿ ಆಲಿಸು, ಹಠ ಮಾಡದೆಯನ್ನ ದಿಟ ನುಡಿ ಆಲಿಸು, ಗುರು ಪಾಂಡವರ ವೇಷಕ್ಕೆ ಮೂಲ, ಗುರು ಪಾಂಡವರೀವರ ವೇಷಕ್ಕೆ ಮೂಲ, ಶಕುನಿಯ ಸೇಡಿನ ಕೃತ್ರಿಮ ಜಾಲ, ಶಕುನಿಯ ಸೇಡಿನ ಕೃತ್ರಿಮ ಜಾಲ, ದುರ್ಬೋಧೆಗೆ ಕಿವಿಗೊಡದೆ, ದುರ್ಬೋಧೆಗೆ ಕಿವಿಗೊಡದೆ ಅಪ್ಪಿಸು ಯುದ್ಧದಿ ನಡೆಯುವ ದುರಿತಾಂತವ, ಒಪ್ಪಿಸು ಯುದ್ಧದಿ ನಡೆಯುವ ದುರಿತಾಂತವ, ಸಾರಿ ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯಂ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ್ವೆ ನಿನಗೆ ಭಾರಿ ತಾಳ್ಮೆಯಂ, ಭಾರಿ ತಾಳ್ಮೆಯಂ, ಭಾರಿ ತಾಳ್ಮೆಯಂ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಇಂದು ನಿನ್ನೊಬ್ಬರ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ದುರ್ಯೋಧನ, ಆಲೋಚಿಸು. ಇದು ಅತ್ಯಂತ ಮಹತ್ತರವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ.
ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ, ಮುಂದೊದರ ಭೀಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಆ ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನೇ ಪರಂತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಗುದೇ ಏಡಿ ಪಾಂಡವರಲ್ಲಿ ಕೃಷ್ಣ. ಕ್ಷಾತ್ರ ಧರ್ಮವಿಗುದೇ ಏಡಿ ಪಾಂಡವರಲ್ಲಿ ರೂಢಿಯೊಳಗವರದೆಂತೂ ಶ್ರೇಷ್ಠರನಿ ಪರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಹರಿತು ನೀನಿದೆಲ್ಲವಾ ಹರಿತು ನೀನಿದೆಲ್ಲವಾ ಭ್ರಾಂತು ಮೂಡಿಪೆಯ ಮುಕುಂದ. ಭ್ರಾಂತು ಮೂಡಿಪೆಯ ಮುಕುಂದ. ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪನಿಂದೆ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿಯೂ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಕಿರನಾಗ ದುರ್ಯೋಧನ, ನಿನ್ನ ಅಭಿಷ್ಟವೋ ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳನ್ನು ಏನೆಂದು ಕೇಳುವೆಯಾ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟೆ ದ್ಯೂತಿ ಕಳೆದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆತರಿಸಿ ನೀನು ಮಾಡಿದ್ದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿದೆ. ವಾರಣಾವತದ ಅರಿಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂಬ ಪಟ್ಟಣದ ಈ ಕಿಚ್ಚಿದ ಕಟ್ಟಾಳು ಕಲಿ. ಕೌರವೇಶ್ವರನು ನೋಡಿ
ಒಂದು ಮಯಸಭೆಯಲ್ಲಿ ಕೈ ತಪ್ಪಾಳೆ ತಟ್ಟಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವ ಸತಿ ಪಾಂಚಾಲಿ ಅಂದೇ ತೊಟ್ಟದ ಕೃಷ್ಣ ಛಲವೆಂಬ ಈ ಭದ್ರ ಕವಚವನ್ನು ಭೂತ ಪ್ರೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಹೆದರಕ್ಕೆ ಕಾದು ನಿಂತರೂ ಸರಿಯೇ. ಕಲಿ ಅಂಶದಿಂದ ನಿರ್ಮಿತವಾಗಿರುವ ಈ ಅಸ್ತಿನಾವತಿಯು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಶೋಭಿತ ಕುರುಕುಲ ದೀಪ ನಾನೆಂಬ ನಾನು ಈ ಅಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಮಣ್ಣಿಗೆ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಹೇಳು ಮುರಗರಿಯೇ ಹಠ ಮಡಿ ಗೆಲ್ಲಲಿಕ್ಕವ ರಾಜ್ಯವ. ಹೇಳು ಮುರಗರಿಯೇ ಹಠ ಮಡಿ ಗೆಲ್ಲಲಿಕ್ಕವ ರಾಜ್ಯವ. ಛಲವನ್ನು ಬಿಡದಲ್ಲ ಕಡುಕಲ್ಲಿ ದರ್ಪವ ಛಲವನ್ನು ಬಿಡದಲ್ಲ ಕಡುಕಲ್ಲಿ ದರ್ಪ. ಛಲವೋ ದಯಿಸಿ ಗನಮುಗದೊಳು ಛಲವ ದಯಿಸಿ ಗನಮುಗದೊಳು ಬೆರಬೆ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮತಿದು ನಿರಂತರದ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನನ್ನದು ಎನ್ನೊಡನೆ ಯುದ್ಧವ ಆ ಪಾಂಡು ನನ್ನದು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಜತಿ ರತ್ವತಿ ಯುದ್ಧ ಮಾಡಿ ಗೆಲ್ಲಲಿ ರಜತಿ ರತ್ವತಿ. ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮತಿದು ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಆ ಪಾಂಡವರು ರಾಜ್ಯವನ್ನೇ ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ವೀರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದ ಕೃಷ್ಣ. ಛಲದಟ್ಟು ಮಾಡುವೆನು ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಳ್ಳುಳು ತೈರನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಳ್ಳುಳು ತೈರನೆ. ಅದೇ ಕಿಂತು ಮೊದಲುವೆ ಅದೇ ಮಾತ ಮಗಳುವೆ. ಅದೇ ಕಿಂತು ಮೊದಲುವೆ ಅದೇ ಮಾತ ಮಗಳುವೆ. ಕುಲವ ಮರಿದಯ ದುರಗಳು ಕಡಿಯದೆ ಕುಲಹೀನ ಕುಲವ ಮರಿದಯ ದುರಗಳು ಕಡಿಯದೆ ಬಿಡಗುಣ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗೊಳ್ಳುಳು ತೈರನೆ. ಕದನದಲ್ಲಿ ನಿನ್ನ ಮತವನಡಗಿಪ ಕದನದಲ್ಲಿ ನಿನ್ನ ಮತವನಡಗಿಪ ಚತುರರಿಗರುಳೆ ಮಂದಮತಿಯಂತೆ ಮೂರ್ಧನರಿಯದೆ ಮಂದಮತಿಯಂತೆ ಮೂರ್ಧನರಿಯದೆ ಅಂದುಗವಾ ಪಡುವೆ ನೀ ಅಂದುಗವಾ ಪಡುವೆ. ಸಾರು ನಾ ಸಹಿಸೆ ನಿನ್ನ ಮೋಸ ಸಾರು ನಾ ಸಹಿಸೆ ನಿನ್ನ ಮೋಸ. ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಪದವಿಯೋಳ್ ಅಡಗಿದ್ರೆ ಕೆಡುತ್ತನೆ. ಪರಮ ಪುರುಷನೆಂಬ ಬಿರುದನು ಪದವಿಯೋಳ್ ಅಡಗಿದ್ರೆ ಕೆಡುತ್ತನೆ. ಅತಿ ಬೇಡೈದು ಯೋಧನನೆ ತೋರಿಗ ಜ್ಞಾತಿಗೊಳ್ಳುಳು ತೈರನೆ. ಅತಿ ಬೇಡೈದು ಯೋಧನನೆ ತೋರಿಗ ಜ್ಞಾತಿಗೊಳ್ಳುಳು ತೈರನೆ. ತೈರಣೆ ತೈರಣೆ ತೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕೃತ ಸಂದೇಶವನ್ನು ತಿರಸ್ಕರಿಸಿತ್ತು ಅನುಚಿತವೇ? ಎದುಕುಳ ಕಳಂಕ ಸ್ವರೂಪ ದುರ್ಯೋಧನ. ಕೃಷ್ಣ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ.
ನಾನು ಆಗಲೇ ನಿರ್ಣಯಿಸಿ ಸೂಕ್ತ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೂ? ಇನ್ಯಾರಿಗೆ? ಸುಯೋಧನಿಗೆ. ಏನೆಂದು? ಅದು ನನ್ನ ಬಾಯಿಂದ ಕೇಳುವ ಬದಲು ಸುಯೋಧನ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಾಗಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಮುಖ್ಯ ಸಲಹೆ ಎತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಹೌದು ಹೌದು, ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸನ್ಮಾನ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸಹೋದರ ದುಶ್ಯಾಸನ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ರಾಯಭಾರಕ್ಕೆ ತಕ್ಕ ಶಾಸ್ತಿಯನ್ನೇ ಮಾಡಬೇಕು. ಹೊಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ? ಇದು ವ್ಯರ್ಥ, ನಿಮ್ಮಿಂದ ಆಗದು. ಈಗ ಬಂಧಿಸಿರಿ ನನ್ನನ್ನು. ಸಹೋದರ, ಬಂಧಿಸು ಈ ಮಾಧವನನ್ನು. ಮಾಯೆ ಮಾಯೆ ಮಾಯೆ